ಓಕೆ, ಸುಮಾರು ವರ್ಷಗಳಿಂದ ಜಿಗಣಿ ಸಂತೆ ಅವರು ಇವತ್ತಿಂದ ಅಲ್ಲಪ್ಪ, ನೂರಾರು ವರ್ಷಗಳಿಂದ ಸಂತೆ ಮಾಡ್ಕೊಂಡು ಬಂದಿರೋರು ಅವರು. ಏನು ಜಿಗಣಿಹಳ್ಳಿ ಅವ್ರನ್ನ KIADB ಅವರು ಅವ್ರ ಮೇಲೆ ರೌಡಿಸಮ್ ಮಾಡಿ, ಅಂದರೆ ಸರ್ಕಾರಿ ಅಧಿಕಾರಿಗಳಾದರೂ ರೌಡಿ ಥರ ವರ್ತನೆ ಮಾಡಿ, ನಿಮ್ಮ ಅಂಗಡಿಗಳೆಲ್ಲ ಎತ್ತರಿ, ನೀವು ಇರಬಾರ್ದು ಹಂಗೆ ಹಿಂಗೆ ಅಂತೇಳಿ ಇವ್ರ ಹತ್ರ ಸುಂಕ ಕಲೆಕ್ಷನ್ ಮಾಡೋಕ್ಕೆ ಬರ್ತಾರೆ. ಇವರು ಸುಂಕ ಕಟ್ಟಲ್ಲ ಅನ್ನೋ ಕಾರಣಕ್ಕೆ, ಅಂದರೆ ಏನೋ ಟ್ಯಾಕ್ಸ್ ಕಟ್ಟಲ್ಲ ಅನ್ನೋ ಕಾರಣಕ್ಕೆ ಇವ್ರನ್ನೇನು ಮಾಡ್ತಾರೆ, ಜಾಗನ ಖಾಲಿ ಮಾಡಿಸ್ಬೇಕು, ನಿಮ್ಮ ಅಂಗಡಿಗಳು ಎಸ್ತೀವಿ, ನೀವು ಸಂತೆ ಅಲ್ಲಿ ಇಡಂಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ವಾರ್ನಿಂಗ್ ಕೊಡೋಂಥ ಕೆಲಸನ ಮಾಡ್ತಾರೆ. ಅವ್ರು ಇವತ್ತು ಸುಮಾರು ಒಂದು 150-200 ಜನ ಬಂದಿರೋದು ಇಲ್ಲಿಗೆ ಕೋಲಾರ ಕುಡ್ಕೊಂಡು. ಒಂದೇ ಒಂದು ಅಂಗಡಿ ಖಾಲಿ ಮಾಡೋದಕ್ಕೆ KIADB ಅವ್ರಿಗೆ ಬಿಡಲ್ಲ. ಯಾಕಂದರೆ ಜಿಗಣಿ ವ್ಯಾಪ್ತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಅಂತ ಸರ್ಕಾರಿ ಜಮೀನುಗಳಿಗೆಲ್ಲ ಕಾಂಪೌಂಡ್ ಹಾಕೊಂಡವ್ರು. ಅದನ್ಯಾರು ಇವತ್ತು ಕೇಳೋರಿಲ್ಲ. ಆದರೆ ಬಡವರು ಏನೋ ನಾವು ವ್ಯಾಪಾರ ಮಾಡ್ಕೊತೀವಿ, ನಾವು ಸಂತೆ ಮಾಡ್ತೀವಿ, ಆ ಒಂದು ಸಂತೆ ಮಾಡಿದ್ರೆ ಎಷ್ಟು ಜನ ಒಂದೇ ಕಡೆ ಸೇರ್ತಾರೆ ಗೊತ್ತಾ? ಅದೊಂದು ಕಲ್ಚರು, ಅದು ನಮ್ಮ ಒಂದು ರಾಜ್ಯದ ಕಲ್ಚರು. ಸಂತೆ ಮಾಡ್ತಾ ಇದ್ದೀವಿ ಅಂದರೆ ನೀವು ಜಾಗ ಖಾಲಿ ಮಾಡಬೇಕು, ನೀವು ಜಾಗ ಖಾಲಿ ಮಾಡಿಲ್ಲ ಅಂದರೆ ನಿಮ್ಮ ಮೇಲೆ FIR ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡಿ, ಇವ್ರ ಮೇಲೆ FIRಗಳು ಮಾಡೋದ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಣ್ಣ, ಜಿಗಣಿ KIADB ವ್ಯಾಪ್ತಿಗೆ ಬರೋಂಥ ಜಿಗಣಿ ತಾಲೂಕು ನಮ್ಮ RI ಆಫೀಸ್ ಅವರ ವಿರುದ್ಧ ನಾವು ಅನಿರ್ದಿಷ್ಟವಾಗಿ ಏನನ್ನ ನಾವು ಕುತ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಇಲ್ಲಿ ಇವಾಗ ಜಿಗಣಿ ಇರೋಂಥ ಪ್ಲೇಸಲ್ಲಿ ನಾವೇನ ಅನಿರ್ದಿಷ್ಟವಾಗಿ ಏನೋ ಕುತ್ಕೊಂಡಿದ್ದೀವಿ ಅಂದರೆ ಅದು ಎಷ್ಟು ವರ್ಷನ ಆಗಲಿ ಅವ್ರಿಗೆ ನ್ಯಾಯ ಸಿಗೋ ತನಕ ಎದ್ದೇಳಲ್ಲ. ಒಂದೇ ಒಂದು ಅಂಗಡಿನ ಮುಟ್ಬಾರ್ದು. ಒಬ್ಬರ ಮೇಲೆ, ಇವಾಗ ಇಲ್ಲಿರೋರೆಲ್ಲ ನಮ್ಮ ಅಂಬೇಡ್ಕರ್ ನಮ್ಮ ಸಂಘಟನೆಯಲ್ಲಿರೋಂಥವ್ರು, ಒಬ್ಬರ ಮೇಲೆ ಯಾವುದೇ ಕಾರಣಕ್ಕೂ ಕ್ರಮ ಆಗಬಾರ್ದು. ನೀವು ಅನಾಧಿಕೃತವಾಗಿ ಅವ್ರ ಮೇಲೆ ಕ್ರಮ ಮಾಡಿ, ಅವ್ರ ಮೇಲೆ ಕೇಸುಗಳು ಮಾಡಿ, ಅವ್ರನ್ನೆಲ್ಲ ನೀವು ಬಲಿ ಕೊಡೋದಕ್ಕೆ ಮುಂದಾಗಿರೋಂಥದ್ದು KIADB ಅಧಿಕಾರಿಗಳು, ಮತ್ತು ಅಲ್ಲಿರೋಂಥ ನಗರಸಭೆ ಅಧಿಕಾರಿಗಳು, ಮತ್ತು ಅಲ್ಲಿರೋಂಥ ನೋಡಿ ಒಂದಷ್ಟು ಭೂಗಳರು. ಈಗ ಸರ್ವೆ ನಂಬರ್ 82 ಜಿಗಣಿ, ಈ ಜಾಗ ಸರ್ಕಾರಿ ಗುಣತೋಪ್ ಬರ್ತೈತಪ್ಪ, ಸರ್ಕಾರಿ ಜಾಗ ಇದು. ಈ ಜಾಗ ಆದ್ರೂ ಫಿಕ್ಸ್ ಮಾಡಿಕೊಡ್ರಿ ಸಂತೆ ಮಾಡೋರ್ಕವ್ರು. 1 ಎಕರೆ 4 ಗುಂಟೆ ಐತೆ. ಈ ಜಾಗದಲ್ಲಿ ಅವ್ನು ಯಾವನೋ ಕೋಟ್ಯಾಂತರ ರೂಪಾಯಿ ದುಡ್ಡು ಇರೋಂಥ ಒಬ್ಬ ಆ ಜಾಗನ ಅಕ್ವೈರ್ ಮಾಡ್ಕೊಂಡಿದ್ದಾನೆ. ಅವನ ಮೇಲೆ ನೀವು ಕ್ರಮ ಕೈಗೊಳ್ಳಿ. ಈ ಜಾಗನಂತೂ ನಾನು 100% ಇವತ್ತು ನಾನು ನಂಬ್ಕೊಂಡು ಬಂದಿರೋ ಅಂಥ ಯಾರು ಜಿಗಣಿ ನಿವಾಸಿಗಳಿದ್ದಾರೆ, ಯಾರು ಸಂತೆ ನಿವಾಸಿಗಳಿದ್ದಾರೆ, ಈ ಜಾಗನ ಸಂತೆ ಮೈದಾನಕ್ಕೆ ಸಂದೇಶನೋ ಈ ಜೀವ ಏನನ್ನ ಐತಂದ್ರೆ 100% ನಾನು ಈ ಜಾಗನ ಸಂತೆ ಮೈದಾನಕ್ಕೆ ಫಿಕ್ಸ್ ಮಾಡಿಸ್ತೀನಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸೋರು ಸಾಂಪ್ರದಾಯಿಕ ಸಂತೆಗಳಿಗೆ ಯಾಕೆ ಸರ್ಕಾರಗಳು ಅಥವಾ ಭೂಮಿ ಮಾಫಿಯಾದವರು ಮೀಸಲಿರಿಸಲ್ಲ? ಒಂದು ಸಂತೆ ಅಂದ್ರೆ ಎಷ್ಟು ಸರ್ಕಾರಿಗಳು, ಎಷ್ಟು ಜನ ರೈತರು ಪಾಪ ಅವ್ರು ಬೆಳೆದಿರೋದೆಲ್ಲ ಇಟ್ಕೊಂಡು ಮತ್ತೆ ಅವ್ರಿಗೆ ಬೇಕಾಗಿರೋಂಥ ಜೀವನ ಅಣ್ಣ. ಈಗ ನಾನು ಹೇಳೋದಣ್ಣ, ನಾವು ಮೊನ್ನೆ ಒಂದು ಸ್ಲಿಪ್ಪರ್ದು ಒಂದು ವಿಡಿಯೋ ನೋಡಿ ಇದು ಮಾಡಿದ್ವಣ್ಣ. ಚಪ್ಪಲಿ ಹೊಲಿ ಅಂತದ್ದು ಅಂಗಡಿದು ನೋಡಿದ್ರು. ಅಲ್ಲಿ ಎಷ್ಟೋ ಜನ ಇವತ್ತು ಚಪ್ಪಲಿ ಕಿತ್ತೋದ್ರೆ ಏನು ಮಾಡ್ತಾರೆ ಅಂದರೆ ತೆಗೆದು ಕಿತ್ತು ಬಿಸಾಕ್ಬಿಟ್ಟು ಹೋಗ್ತಾ ಇರ್ತಾರೆ, ಇನ್ನೊಂದು ಚಪ್ಪಲಿ ಹಾಕ್ಕೊಂತಾರೆ. ಬೆಳಗ್ಗೆ 7 ಗಂಟೆಗೆ ಅಂಗಡಿ ತೆಗೆದು ರಾತ್ರಿ 8 ಗಂಟೆ ತನಕ ವೆಯ್ಟ್ ಮಾಡಿ ಒಬ್ಬರು ಕೂಡ ಅಲ್ಲಿ ಬಂದು ಪಾಲಿಶ್ ಕೂಡ ಬರ್ದಿರಾ, ಚಪ್ಪಲಿ ಹೊಲಿಯೋದು ಕೂಡ ಬರ್ದಿರಾ, ಖಾಲಿ ಹೋದವಾಗ ಅವ್ರ ಮಕ್ಕಳು ಅವ್ರು ಎಷ್ಟು ಉಸೂರು ಅನ್ಕೊಂಡು ಹೋಗ್ತಾರೆ ಗೊತ್ತಾ? ಇನ್ಯಾರು ಪ್ರಶ್ನೆ ಮಾಡಲ್ಲ. ಸಂತೆಗೆ ಅಂತೇಳ್ಬಿಟ್ಟು ಅವ್ರು ಬೆಳಗ್ಗೆ ಕಷ್ಟಪಟ್ಟಿರೋಂಥ ಬೆಳೆನ ರಾತ್ರಿ ಎಲ್ಲ ವಾಶ್ ಮಾಡಿ. ಓಕೆ, ಸುಮಾರು ವರ್ಷಗಳಿಂದ ಜಿಗಣಿ ಸಂತೆ ಅವರು ಇವತ್ತಿಂದ ಅಲ್ಲಪ್ಪ, ನೂರಾರು ವರ್ಷಗಳಿಂದ ಸಂತೆ ಮಾಡ್ಕೊಂಡು ಬಂದಿರೋರು ಅವರು. ಏನು ಜಿಗಣಿಹಳ್ಳಿ ಅವ್ರನ್ನ KIADB ಅವರು ಅವ್ರ ಮೇಲೆ ರೌಡಿಸಮ್ ಮಾಡಿ, ಅಂದರೆ ಸರ್ಕಾರಿ ಅಧಿಕಾರಿಗಳಾದರೂ ರೌಡಿ ಥರ ವರ್ತನೆ ಮಾಡಿ, ನಿಮ್ಮ ಅಂಗಡಿಗಳೆಲ್ಲ ಎತ್ತರಿ, ನೀವು ಇರಬಾರ್ದು ಹಂಗೆ ಹಿಂಗೆ ಅಂತೇಳಿ ಇವ್ರ ಹತ್ರ ಸುಂಕ ಕಲೆಕ್ಷನ್ ಮಾಡೋಕ್ಕೆ ಬರ್ತಾರೆ. ಇವರು ಸುಂಕ ಕಟ್ಟಲ್ಲ ಅನ್ನೋ ಕಾರಣಕ್ಕೆ, ಅಂದರೆ ಏನೋ ಟ್ಯಾಕ್ಸ್ ಕಟ್ಟಲ್ಲ ಅನ್ನೋ ಕಾರಣಕ್ಕೆ ಇವ್ರನ್ನೇನು ಮಾಡ್ತಾರೆ, ಜಾಗನ ಖಾಲಿ ಮಾಡಿಸ್ಬೇಕು, ನಿಮ್ಮ ಅಂಗಡಿಗಳು ಎಸ್ತೀವಿ, ನೀವು ಸಂತೆ ಅಲ್ಲಿ ಇಡಂಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ವಾರ್ನಿಂಗ್ ಕೊಡೋಂಥ ಕೆಲಸನ ಮಾಡ್ತಾರೆ. ಅವ್ರು ಇವತ್ತು ಸುಮಾರು ಒಂದು 150-200 ಜನ ಬಂದಿರೋದು ಇಲ್ಲಿಗೆ ಕೋಲಾರ ಕುಡ್ಕೊಂಡು. ಒಂದೇ ಒಂದು ಅಂಗಡಿ ಖಾಲಿ ಮಾಡೋದಕ್ಕೆ KIADB ಅವ್ರಿಗೆ ಬಿಡಲ್ಲ. ಯಾಕಂದರೆ ಜಿಗಣಿ ವ್ಯಾಪ್ತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಅಂತ ಸರ್ಕಾರಿ ಜಮೀನುಗಳಿಗೆಲ್ಲ ಕಾಂಪೌಂಡ್ ಹಾಕೊಂಡವ್ರು. ಅದನ್ಯಾರು ಇವತ್ತು ಕೇಳೋರಿಲ್ಲ. ಆದರೆ ಬಡವರು ಏನೋ ನಾವು ವ್ಯಾಪಾರ ಮಾಡ್ಕೊತೀವಿ, ನಾವು ಸಂತೆ ಮಾಡ್ತೀವಿ, ಆ ಒಂದು ಸಂತೆ ಮಾಡಿದ್ರೆ ಎಷ್ಟು ಜನ ಒಂದೇ ಕಡೆ ಸೇರ್ತಾರೆ ಗೊತ್ತಾ? ಅದೊಂದು ಕಲ್ಚರು, ಅದು ನಮ್ಮ ಒಂದು ರಾಜ್ಯದ ಕಲ್ಚರು.
ಸಂತೆ ಮಾಡ್ತಾ ಇದೀವಿ ಅಂದ್ರೆ ನೀವು ಜಾಗ ಖಾಲಿ ಮಾಡಬೇಕು. ನೀವು ಜಾಗ ಖಾಲಿ ಮಾಡಿಲ್ಲ ಅಂದ್ರೆ ನಿಮ್ಮ ಮೇಲೆ FIR ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡಿ ಇವ್ರ ಮೇಲೆ FIR ಮಾಡೋದ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಣ್ಣ ಜಿಗಣಿ KADB ವ್ಯಾಪ್ತಿಗೆ ಬರೋಂಥ ಜಿಗಣಿ ತಾಲೂಕು ನಮ್ಮ RI ಆಫೀಸ್ ಅವರ ವಿರುದ್ಧ ನಾವು ಅನಿರ್ದಿಷ್ಟವಾಗಿ ಏನನ್ನ ನಾವು ಕುತ್ಕೊಂಡ್ಬಿಟ್ಟಿದೀವಿ ಅಂದ್ರೆ ಇಲ್ಲಿ ಇವಾಗ ಜಿಗಣಿ ಇರೋಂಥ ಪ್ಲೇಸಲ್ಲಿ ನಾವೇನ ಅನಿರ್ದಿಷ್ಟವಾಗಿ ಏನೋ ಕುತ್ಕೊಂಡಿದೀವಿ ಅಂದ್ರೆ ಅದು ಎಷ್ಟು ವರ್ಷನ ಆಗ್ಲಿ ಅವ್ರಿಗೆ ನ್ಯಾಯ ಸಿಗೋ ತನಕ ಎದ್ದೇಳಲ್ಲ. ಒಂದೇ ಒಂದು ಅಂಗಡಿನ ಮುಟ್ಬಾರ್ದು. ಒಬ್ಬರ ಮೇಲೆ ಇವಾಗ ಇಲ್ಲಿರೋರೆಲ್ಲ ನಮ್ಮ ಅಂಬೇಡ್ಕರ್ ನಮ್ಮ ಸಂಘಟನೆಯಲ್ಲಿ ಇರೋಂಥವ್ರು ಒಬ್ಬರ ಮೇಲೆ ಯಾವುದೇ ಕಾರಣಕ್ಕೂ ಕ್ರಮ ಆಗ್ಬಾರ್ದು. ನೀವು ಅನಾಧಿಕೃತವಾಗಿ ಅವ್ರ ಮೇಲೆ ಕ್ರಮ ಮಾಡಿ ಅವ್ರ ಮೇಲೆ ಕೇಸುಗಳು ಮಾಡಿ ಅವ್ರನ್ನೆಲ್ಲ ನೀವು ಬಲಿ ಕೊಡೋದಕ್ಕೆ ಮುಂದಾಗಿರೋಂಥದ್ದು KADB ಅಧಿಕಾರಿಗಳು ಮತ್ತೆ ಅಲ್ಲಿರೋಂಥ ನಗರಸಭೆ ಅಧಿಕಾರಿಗಳು ಮತ್ತೆ ಅಲ್ಲಿರೋಂಥ ನೋಡಿ ಒಂದಷ್ಟು ಭೂಗಳರು. ಈಗ ಸರ್ವೆ ನಂಬರ್ 82 ಜಿಗಣಿ ಈ ಜಾಗ ಸರ್ಕಾರಿ ಗುಣತೋಪ್ ಬರ್ತೈತಪ್ಪ, ಸರ್ಕಾರಿ ಜಾಗ ಇದು. ಈ ಜಾಗ ಆದ್ರೂ ಫಿಕ್ಸ್ ಮಾಡ್ಕೊಡ್ರಿ ಸಂತೆ ಮಾಡೋರ್ಕ ಅವ್ರು. 1 ಎಕರೆ 4 ಗುಂಟೆ ಐತೆ. ಈ ಜಾಗದಲ್ಲಿ ಅವ್ನ ಯಾವನೋ ಕೋಟ್ಯಾಂತರ ರೂಪಾಯಿ ದುಡ್ಡು ಇರೋಂಥ ಒಬ್ಬ ಆ ಜಾಗನ ಅಕ್ವೈರ್ ಮಾಡ್ಕೊಂಡಿದ್ದಾನೆ. ಅವನ ಮೇಲೆ ನೀವು ಕ್ರಮ ಕೈಗೊಳ್ಳಿ. ಈ ಜಾಗನಂತೂ ನಾನು 100% ಇವತ್ತು ನಾನು ನಂಬ್ಕೊಂಡು ಬಂದಿರೋ ಅಂತ ಯಾರು ಜಿಗಣಿ ನಿವಾಸಿಗಳಿದ್ದಾರೆ, ಯಾರು ಸಂತೆ ನಿವಾಸಿಗಳಿದ್ದಾರೆ, ಈ ಜಾಗನ ಸಂತೆ ಮೈದಾನಕ್ಕೆ ಸಂದೇಶನೋ ಈ ಜೀವ ಏನನ್ನ ಐತಂದ್ರೆ 100% ನಾನು ಈ ಜಾಗನ ಸಂತೆ ಮೈದಾನಕ್ಕೆ ಫಿಕ್ಸ್ ಮಾಡಿಸ್ತೀನಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸೋರು ಸಾಂಪ್ರದಾಯಿಕ ಸಂತೆಗಳಿಗೆ ಯಾಕೆ ಸರ್ಕಾರಗಳು ಅಥವಾ ಭೂಮಿ ಮಾಫಿಯಾದವರು ಮೀಸಲಿರಿಸಲ್ಲ? ಒಂದು ಸಂತೆ ಅಂದ್ರೆ ಎಷ್ಟು ತರಕಾರಿಗಳು, ಎಷ್ಟು ಜನ ರೈತರು ಪಾಪ ಅವ್ರು ಬೆಳೆದಿರೋದೆಲ್ಲ ಇಟ್ಕೊಂಡು ಮತ್ತೆ ಅವ್ರಿಗೆ ಬೇಕಾಗಿರೋಂಥ ಜೀವನ ಅಣ್ಣ. ಈಗ ನಾನು ಹೇಳೋದಣ್ಣ, ನಾವು ಮೊನ್ನೆ ಒಂದು ಸ್ಲಿಪ್ಪರ್ದು ಒಂದು ವಿಡಿಯೋ ನೋಡಿ ಇದು ಮಾಡಿದ್ವಣ್ಣ. ಚಪ್ಪಲಿ ಹೊಲಿ ಅಂತದ್ದು ಅಂಗಡಿದು ನೋಡಿದ್ರು. ಅಲ್ಲಿ ಎಷ್ಟೋ ಜನ ಇವತ್ತು ಚಪ್ಪಲಿ ಕಿತ್ತೋದ್ರೆ ಏನ್ ಮಾಡ್ತಾರೆ ಅಂದ್ರೆ ತೆಗೆದು ಕಿತ್ತು ಬಿಸಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಇನ್ನೊಂದು ಚಪ್ಪಲಿ ಹಾಕೊಂತಾರೆ. ಬೆಳಗ್ಗೆ 7 ಗಂಟೆಗೆ ಅಂಗಡಿ ತೆಗೆದು ರಾತ್ರಿ 8 ಗಂಟೆ ತನಕ ವೆಯ್ಟ್ ಮಾಡಿ ಒಬ್ರು ಕೂಡ ಅಲ್ಲಿ ಬಂದು ಪಾಲಿಶ್ ಕೂಡ ಬರ್ದಿರಾ, ಚಪ್ಪಲಿ ಹೊಲಿಯೋದು ಕೂಡ ಬರ್ದಿರಾ ಖಾಲಿ ಹೋದವಾಗ ಅವ್ರ ಮಕ್ಕಳು ಅವ್ರು ಎಷ್ಟು ಉಸೂರು ಅನ್ಕೊಂಡು ಹೋಗ್ತಾರೆ ಗೊತ್ತಾ? ಇನ್ಯಾರು ಪ್ರಶ್ನೆ ಮಾಡಲ್ಲ. ಸಂತೆಗೆ ಅಂತ ಬಿಟ್ಟು ಅವ್ರು ಬೆಳಗ್ಗೆ ಕಷ್ಟಪಟ್ಟಿರೋಂಥ ಬೆಳೆನ ರಾತ್ರಿ ಎಲ್ಲ ವಾಶ್ ಮಾಡಿ. ನಿಮ್ಮ ಹೆಸರು ಹೇಳ್ಬಿಟ್ಟು. ನನ್ನ ಹೆಸರು ಸತೀಶ್ ಅಂತ. ಜಿಗಣಿ ಅಧ್ಯಕ್ಷರು ಸಂತೆಯಲ್ಲಿ. ನಾವು ಆನೇಕಲ್ ತಾಲೂಕಿನ ಜಿಗಣಿ ಸಂತೆ ಎಲ್ಲ ವ್ಯಾಪಾರಸ್ಥರು ಇವತ್ತು ಇಲ್ಲಿ ಬಂದಿರೋ ಕಾರಣ ಏನು ಅಂದರೆ, ಕಳೆದ ಒಂದು 5-6 ತಿಂಗಳಿಂದ ನಮಗೆ ನಿರಂತರವಾಗಿ ತೊಂದರೆ ಕೊಡ್ತಾನೇ ಇದ್ದಾರೆ KADB ಅಧಿಕಾರಿಗಳು. ಇಲ್ಲಿ ಏನಾಗಿದೆ ಅಂದರೆ, ಜಿಗಣಿ ಪುರಸಭೆಯಲ್ಲಿ ರಾಜಕೀಯಗಳ ಒತ್ತಡ ಏನಾಯಿತು, ಒಂದು ಸಿಗ್ನಲ್ಲಿಂದ ಸುಮಾರು 250 ಅಂಗಡಿ ಅಂದರೆ APC ಸರ್ಕಲ್ನಿಂದ ಮಾದಪಟ್ಟಣ ಗಡಿವರೆಗೂ ಇರುವಂಥ 250 ಅಂಗಡಿಗಳನ್ನ ಏಕಾಏಕಿ ತೆರವು ಮಾಡಬೇಕು ಅಂತೇಳಿ ನಮಗೆ ವಿಷಯ ಮುಟ್ಟಿಸ್ತಾರೆ. ನಾವಿರೋದು ಸರ್ವಿಸ್ ರಸ್ತೆಯ ಮೋರಿ ಮೇಲ್ಗಡೆ, ಯಾರಿಗೂ ತೊಂದರೆ ಆಗಲ್ಲ. ಆದರೂ ನಮ್ಮ ಸಂತೆ ಇರೋದು ಭಾನುವಾರ, ರಜಾ ಇರೋದ್ರಿಂದ ಅಲ್ಲಿ ಸ್ಥಳೀಯ ಕಾರ್ಮಿಕರು ಜಾಸ್ತಿ ನಮ್ಮ ಸಂತೆಗೆ ಬರ್ತಾರೆ. ಹಾಗಾಗಿ ಸಂತೆ ಬೆಳ್ಕೊಂಡೋಗಿದೆ. ಎಲ್ಲ ಕಾರ್ಖಾನೆಗಳು ರಜಾ ಇರೋದ್ರಿಂದ ಯಾರಿಗೂ ತೊಂದರೆ ಇಲ್ಲ. ಆದರೂ ಇಷ್ಟು ವರ್ಷ ನಡ್ಕೊಂಬಂದ ಸಂತೆ ಈಗ ಏಕಾಏಕಿ ಇಷ್ಟು ಜನನ ಅಲ್ಲಿಂದ ನೀವು ಖಾಲಿ ಮಾಡಿ, ಸ್ಥಳೀಯರು ಮಾತ್ರ ಅವಕಾಶ ಇರೋದೇ ಕಡಿಮೆ, ಜಾಗ ಇಲ್ಲ ಅಂಥೇಳಿ ಇದೇ ಒಂದು ಕಾರಣನ ಇಟ್ಕೊಂಡು ಈಗ ಫುಟ್ಪಾತ್ ಒತ್ತುವರಿ ಏನು ತೆರವು ಕಾರ್ಯಾಚರಣೆ ಮಾಡ್ತಾಯಿದ್ದಾರೆ, ಅದನ್ನೇ ಒಂದು ರೀಸನ್ ಇಟ್ಕೊಂಡು ನಮ್ಮ ಎಲ್ಲ ಅಂಗಡಿಗಳನ್ನೂ ಹೊಡೆದು ಎಲ್ಲ ಪೀಸ್ ಮಾಡಿಬಿಟ್ರು. ನಾವು ನಮ್ಮ ಸ್ಥಳೀಯ ಭಾಗದಲ್ಲಿ ಎಲ್ಲ ನಾಯಕರುಗಳ ಹತ್ರ ಹೋಗಿದ್ವಿ. ಯಾರೂ ನಮಗೆ ನಿಜವಾಗ್ಲೂ ಸ್ಪಂದಿಸಿಲ್ಲ. ಅದು ನಮಗೆ ನೋವಿನ ಸಂಗತಿ. ಕಳೆದ ವಾರ ಸುಮ್ಮನೆ ನಮ್ಮ ಇಬ್ಬರ ಮೇಲೆ ಹೋಗಿ ನಮ್ಮನ್ನು ಸಾಯಿಸೋಕ್ಕೆ ಬರ್ತಾಯಿದ್ದಾರೆ, ನಮ್ಮನ್ನು ಅವಾಚ್ಯ ಶಬ್ದದಿಂದ ಬೈದಿದ್ದಾರೆ ಅಂತ ನನ್ನ ಮೇಲೆ ಮತ್ತು ಕರಗಪ್ಪನ ಮೇಲೆ ಮತ್ತು ವೇಣು ಮೇಲೆ ಕೇಸ್ ಹಾಕಿದ್ದಾರೆ. ಅಲ್ಲಿನ KADB ಅಧಿಕಾರಿಗಳು ಕೇಸ್ ಹಾಕಿದ್ಮೇಲೆ ನಮಗೆ ತುಂಬ ಆಶ್ಚರ್ಯ ಆಯಿತು. ಸ್ಟೇಷನ್ಗೆ ಹೋದ್ವಿ, ನೋಡಿದ್ರೆ ಅವ್ರ ಮುಖ ಕೂಡ ನೋಡಿರಲಿಲ್ಲ. ತುಂಬ ನೋವಾಯಿತು. ನಾವು ಕಳೆದ ಬಾರಿ ನಮ್ಮ ಅಂಬೇಡ್ಕರ್ದು ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಚಪ್ಪಲಿ ಅಂಗಡಿಗೆ ಪರ್ಮಿಷನ್ ಕೊಟ್ಟಿದ್ರು. ಅದನ್ನು ಕೂಡ KADBರು ಕೆಳಗಡೆ ಹಾಕ್ಬಿಟ್ಟಿದ್ರು. ಆಗ ನಮಗೆ ಸಂದೇಶ ಅಣ್ಣವ್ರಿಗೆ ನಾವು ಕಾಲ್ ಮಾಡಿ ವಿಡಿಯೋ ಕಾಲ್ ಮುಖಾಂತರ ಅವ್ರು ನಮಗೆ ಮಾತಾಡಿ, ನಾನಿದ್ದೀನಿ, ನೀವು ಧೈರ್ಯವಾಗಿರಿ, ಏನೇ ಸಮಸ್ಯೆ ಆದರೂ ನಾನಿದ್ದೀನಿ ಅಂತ ಅವ್ರು ನಮ್ಗೆ ಹೇಳಿದರು. ಅದೇ ರೀತಿ ಈಗ ಅದಕ್ಕೆ ಸಮಯ ಕೂಡಿ ಬಂತು. ನಾವೆಲ್ಲ ಇವತ್ತು ಬಂದಿದ್ದೀವಿ. ಸಂದೇಶ ಅಣ್ಣನ ಏನೊಂದು ಮಾರ್ಗದರ್ಶನ ಇದೆ ಅದರಂತೆ ನಾವು ನಡ್ಕೊಂಡು ಹೋಗಬೇಕು ಅಂತ. ಅದಾದಮೇಲೆ ಜಿಗಣಿನಲ್ಲಿ ಏನಿದೆ 1 ಎಕರೆ 19 ಗುಂಟೆ ಗುಂಡು ತೋಪು ಅಂತಿದೆ. ಆ ಜಾಗ ನಮ್ಮ ಜಿಗಣಿ ಗ್ರಾಮಸ್ಥರಿಗೆ ಸೇರಿದ್ದು. ಆ ಜಾಗನ ಮಕ್ಕಳ ಸ್ಟೇಡಿಯಂ ಆದರೂ ಮಾಡಲಿ, ರೋಡ್ ಸೈಡಲ್ಲೇ ಇರೋದ್ರಿಂದ ಸಂತೆಗೋಸ್ಕರ ಆದರೂ ಕೊಡಲಿ ಅನ್ನೋದೇ ನಮ್ಮ ಒಂದು ಅಭಿಪ್ರಾಯ. ಇಷ್ಟು ದಿನ ಏನು KADB ಅಧಿಕಾರಿಗಳ ಕರ್ಮಕಾಂಡ ಇತ್ತು, ಇವತ್ತು ನಿಜವಾಗ್ಲೂ ಗುಂಡು ತೋಪನ್ನ 70 ಕೋಟಿ ಬೆಲೆ ಬಾಳುವಂಥ ಆಸ್ತಿನ ಇದು ಮಾಡಿದ್ದಾರೆ. ಆಮೇಲೆ ಸುತ್ತಮುತ್ತ ಇಂಡಸ್ಟ್ರಿಯಲ್ ಏರಿಯಾ ಆಗಿರುವಂಥ ಎಲೆಕ್ಟ್ರಾನ್ ಸಿಟಿ
ವೀರಸಂದ್ರ, ಬೊಮ್ಮಸಂದ್ರ, ಹತ್ತಿಬೆಲೆ ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ STPL ಇದೆ. ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಯಾವುದೇ ಥರದ STPL ಇಲ್ಲ. ಯಾವುದೇ ಕಾರ್ಖಾನೆ ಕೆಮಿಕಲ್ ನೀರನ್ನ ನೇರವಾಗಿ ಕೆರೆಗೆ ಬಿಡ್ತಾರೆ. ಅಲ್ಲಿರುವಂಥ ಗಲೀಜುಗಳನ್ನೆಲ್ಲ ಅಲ್ಲೇ ಬಿಡೋವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಒಂದು ಹೋರಾಟ ಮಾಡೋದಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಇವತ್ತು ಸಂದೇಶ್ ಅಣ್ಣವ್ರನ್ನ ಮೀಟ್ ಮಾಡಿ ಅವ್ರು ನಮಗೀಗ ಒಂದು ಧೈರ್ಯನ ತುಂಬಿದ್ದಾರೆ. ಖಂಡಿತ ಅವ್ರಿಗೆ ಎಷ್ಟು ಜನ ಬಂದಿದ್ದೀರಿ ನೀವು? ನಾವು ಒಂದು 170 ಜನ ಬಂದಿದ್ದೀವಿ. ಅಲ್ಲಿ ವ್ಯಾಪಾರಿಗಳು ಎಷ್ಟು ಜನ ಇದ್ದೀರಿ? ಅಲ್ಲಿ 222 ಜನ ಇದೆ. ಏನೇನು ಅಂಗಡಿ? ಅಲ್ಲಿ ಸುಮ್ಮನೆ ಇರಪ್ಪ. ತರಕಾರಿ, ಬಟ್ಟೆ ಅಂಗಡಿಗಳು ಮತ್ತು ಹಣ್ಣು ಅಂಗಡಿಗಳು ಜಾಸ್ತಿ ತರಕಾರಿ ಅಂಗಡಿಗಳೇ ಇರೋದು. ನಮಗೆ ಹೊಸೂರು, ಕೋಲಾರ ಮತ್ತು KR ಮಾರ್ಕೆಟಿಂದನೇ ನಮ್ಮ ಎಲ್ಲ ವ್ಯಾಪಾರಸ್ಥರು ಹೋಗಿ ನಾವು ತರಕಾರಿನ ತೊಗೊಂಡು ಬರ್ತೀವಿ. ಸಂತೆಯಲ್ಲಿ ವಲಸಿಗರು ಯಾರಾದರೂ ಇದ್ದಾರಾ ಬೇರೆ ರಾಜ್ಯಕ್ಕೆ? ಇದ್ದಾರೆ, ಆದರೆ ಒಂದು ಕಡಿಮೆ ಮಟ್ಟದಲ್ಲಿರೋ ಒಂದು 20 ಜನ ಇರ್ಬೋದು. ಆದರೆ ಆನೇಕಲ್ ತಾಲೂಕಿನ ಅದೇ ಆನೇಕಲ್ ತಾಲೂಕಿನವರಾದ 180 ಅಂಗಡಿಗಳಿದೆ ಅಂತ. ಸರಿ, ಈಗ ಸಂದೇಶ್ ಅವ್ರನ್ನೇ ನಮಗೆ ತುಂಬ ಭರವಸೆ ಇದೆ. ಅವರು ಸಾಕಷ್ಟು ಹೋರಾಟಗಳು ಮಾಡಿರೋದು ನೋಡಿದ್ವಿ. ಈಗ ಒಂದು 10 ದಿನಗಳ ಹಿಂದ್ಗಡೆ ನಮ್ಮ ಊರಿನ ಪಕ್ಕದಲ್ಲಿ ಬಂದು ಅವರು ಬೇರೊಬ್ಬರಿಗೆ ಒಂದು ಸಮಸ್ಯೆನ ಬಗೆಹರಿಸ್ಕೊಟ್ರು. ಸಾಕಷ್ಟು ನೋಡ್ತಾ ಇದ್ವಿ. ಆವತ್ತು ಕೂಡ ನಮಗೆ ಅಂಬೇಡ್ಕರ್ ಬೋರ್ಡ್ನ ಅವರು ತೆಗೆದಾಗ, ನಾವು ಹೋರಾಟ ಮಾಡಿದಾಗ ವಿಡಿಯೋ ಕಾಲ್ ಬಂದಾಗ ಅವ್ರು ಹೇಳಿದರು, ನೀವು ಯಾವುದೇ ಕಾರಣಕ್ಕೂ ಹೋರಾಟ ಬಿಡಬೇಡಿ, ನಾನು ಇದ್ದೀನಿ ಯಾವಾಗ್ಲೂ ಅಂತ ಹೇಳಿದರು. ಆ ಭರವಸೆ ಮುಖಾಂತರ ನಾವು ಈ ಜಿಗಣಿಯಿಂದ ಕೋಲಾರವರೆಗೂ ಬಸ್ಸು ಮತ್ತು ಕಾರು. ಆಶ್ಚರ್ಯ ಏನಂದರೆ TVS ಗಾಡಿಯಲ್ಲಿ ಬಂದಿದ್ದಾರೆ ಸರ್, ಬೆಂಗಳೂರಿಂದ ಇಬ್ಬರು ಅಣ್ಣ ತಮ್ಮಂದರು TVS ಗಾಡಿಯಿಂದ ಬಂದಿದ್ದಾರೆ. ಇಷ್ಟು ಜನ ಅಂದರೆ ನಮ್ಮ ಕಷ್ಟ ಎಷ್ಟಿದೆ ಅಂತ ನಿಮಗೆ ಅರ್ಥ ಆಗ್ಬಿಡುತ್ತೆ. ಈ ಖಂಡಿತ ಸಂದೇಶ್ ಅಣ್ಣವರಿಂದ ನಮಗೆ ನ್ಯಾಯ ಸಿಗುತ್ತೆ. ಸರ್ಕಾರಕ್ಕೆ ಏನಾದ್ರು ಮನವಿ ಕೊಟ್ಟಿದ್ದಾರೆ ಈ ತರ ಮಾಡ್ಕೊಡಿ ಅಂತ? ಈಗ ಸರ್ಕಾರದ ನಮ್ಮ ಲೋಕಲ್ MLA ಅವ್ರಿಗೆ, ಅಲ್ಲಿ MP ಅವ್ರಿಗೆ, ಎಲ್ಲರಿಗೂ, ತಹಶೀಲ್ದಾರರಿಗೆ ಮತ್ತು ಪುರಸಭೆ CO ಅವ್ರಿಗೆ ಎಲ್ಲರಿಗೂ ಮನವಿ ಪತ್ರ ಕೊಟ್ಟಿದ್ದೀವಿ. ಯಾರೂ ಇದಕ್ಕೆ ಸ್ಪರ್ಧಾತ್ಮಕವಾಗಿ ಸ್ಪಂದಿಸ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ ಸರ್.